ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ಸೊ ಸಂಡೇ, ಸೊ ಎಲ್ರಿಗೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆತ್ಮತೃಪ್ತಿ ಇಲ್ಲದ ಮೇಲೆ ಆಡಂಬರದ ಬದುಕು ಯಾಕೆ? ಮನುಷ್ಯ ಸಣ್ಣ ಪುಟ್ಟ ತಪ್ಪು ಮಾಡೋದು ಸಹಜ, ಅದನ್ನು ನೀ ಕ್ಷಮಿಸಿ ಬಾಳು ನೀ ಮನುಜ. ಇದು ನಾನು ಹೇಳಿಲ್ಲ, ಪಾತ್ರ ಹೇಳಿದ್ರು. ಸೊ ನಾನು ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ. ಸೊ ಇದು ನೋಡಿ ಕಾವೇರಿ ರಿವರು. ಸೊ ನಮ್ಮ ತಾತವ್ರ ಜಾಗ, ಇಲ್ಲಿ ಸ್ವಲ್ಪ ಜಾಗ ಇದೆ. ಸೊ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಸೊ ನೋಡಿ, ನೀವು ಬೆಟ್ಟದಿಂದ ಆ ಕಡೆ ನೋಡ್ತಾ ಇರೋದು ಬಂದು ಸೆಂಗಪಡಿ ಮಾರುಕಟ್ಟೆ ರೋಡು, ನಮ್ಮ ಮಹದೇಶ್ವರ ಬೆಟ್ಟ ಕನೆಕ್ಟ್ ಆಗುತ್ತಲ್ವ ಅದು. ಸೊ ಒಂದಿನ ಪ್ಲ್ಯಾನ್ ಮಾಡಿ ಎಲ್ಲ ಬೆಟ್ಟಕ್ಕೆ ಹೋಗಿ ಹಂಗೆ ಒಗಿನಕಲ್ ಹೋಗೋಣ. ಸೊ ಈ ಜಾಗದಲ್ಲಿ ಒಳ್ಳೆ ಎಂಜಾಯ್ ಮಾಡಿ ಬರೋಣ. ಸೊ ನೋಡಿ, ಇದು ತಾತವ್ರ ಮನೆ ನೋಡಿ, ಅಲ್ಲಿ ನಿಮ್ಗೆ ಕಾಣಿಸ್ತದೆ ಅಲ್ವಾ, ಅದೇ ಕಾವೇರಿ ನದಿ, ನಮ್ಮ ಜೀವ ನದಿ ಕಾವೇರಿ. ನಮ್ಮ ಬಾಲ್ಯ ದಿನಗಳೆಲ್ಲ ನಾಟಾಡಿ ಈಜಾಡಿ ಬೆಳೆದಿದ್ದಲ್ಲ ಈ ಕಾವೇರಿ ನದಿಯಲ್ಲೇ. ನೋಡಿ ನೋಡ್ತಿದ್ದಲ್ವ, ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ಏನೇ ಬ್ರ್ಯಾಂಡೆಡ್ ಸ್ಲಿಪ್ಪರ್ ಹಾಕ್ಕೊಂಡ್ರೆ ಅವೈ ಸ್ಲಿಪ್ಪರ್ಗಿರೋ ಇವಾಗಲೂ ಕಮ್ಮಿ ಇಲ್ಲ. ತೋಟದಲ್ಲಿ ಹಾಕ್ಕೊಂಡು ಓಡಾಡೋದು ಮಜಾನೇ ಬೇರೆ. ನೋಡಿ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ಇದು ಏನಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಹೇಳ್ತೀನಿ ಏನು ಅಂತ. ಸೊ ಇದು ಬಂದು ಸೆಸಮ್ಮೆ, ಎಳ್ಳಿನ ಗಿಡ. ಸೊ ಇನ್ನೊಂದು ತಿಂಗಳಾಗುತ್ತೆ ಕಟ್ ಮಾಡಲಿಕ್ಕೆ. ಸೊ ಇದ್ರ ಬಗ್ಗೆ ನಮ್ಮ ಕನ್ನಡದಲ್ಲಿ ಕೂಡ ಒಂದು ಹಾಡೇ ಇದೆ, ಸೇಸಮ್ಮ ಸೇಸಮ್ಮ ಬಾಗಿಲು ತೆಗಿಯಮ್ಮ ಅಂತ. ಸೊ ನೋಡಿ, ನಾನು ಸ್ವಲ್ಪ ಎಳ್ಳು ಬೇಕಿತ್ತು, ಹೇಳಿದ್ದೀನಿ ಒಂದು ಸ್ವಲ್ಪ ಎಳ್ಳು ಬೇಕು ಅಂತ. ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ಏನಕ್ಕೆ ಅಂತ ಹೇಳ್ತೀನಿ. ಸೊ ಎಳ್ಳುಂಡೆ ಮಾಡ್ತೀನಿ. ಸೊ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಪ್ಕಮಿಂಗ್ ದಸರಾಗೆ. ಸೊ ತಾತಕ್ಕೆ ಸ್ವಲ್ಪ ಎಳ್ಳು ಎತ್ತಿಡ್ಲಿಕ್ಕೆ ಹೇಳಿದ್ದೀನಿ. ಸೊ ವೆನ್ ಐ ರಿಟೈರ್ ಐ ವಾಂಟ್ ಟು ಸೆಟಲ್ ಇಯರ್. ಸೊ ನಾನು ರಿಟೈರ್ ಆದಾಗ ಪಕ್ಕ ಬಂದು ಇಲ್ಲೇ ಜೀವನಾನ ರೂಪಿಸ್ಕೊಂಡು ಫಾರ್ಮಿಂಗ್ ಮಾಡ್ತೀನಿ. ಸೊ ಯಾರಿಗಾದರೂ ಫಾರ್ಮಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಈ ಜಾಗದಲ್ಲಿ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂದರೆ ಬನ್ನಿ, ಮಾಡೋಣ. ಕಾವೇರಿ ನದಿಯಲ್ಲಿ ಆಟ ಆಡೋಣ, ಫಾರ್ಮಿಂಗ್ ಮಾಡೋಣ, ಎಲ್ಲರಿಗೂ ಒಳ್ಳೆ ಆರ್ಗ್ಯಾನಿಕ್ ಫುಡ್ನ ಬೆಳೆದು ಕೊಡೋಣ, ಎಲ್ಲರೂ ಒಳ್ಳೆ ಊಟ ಮಾಡಲಿ, ಆರೋಗ್ಯ ಚೆನ್ನಾಗಿರಲಿ. ಸೊ ನೋಡಿ ಈ ಜಾಗದಲ್ಲಿ ನೋಡಿ, ಕುತ್ಕೊಂಡು ಕುಡಿಲಿಕ್ಕಂತೂ ಒಳ್ಳೆ ಜಾಗ. ನಾನು ಟೀನ ಹೇಳಿದೆ, ನಮ್ಮ ತಾತವ್ರ ಮೇಲೆ ಒಳ್ಳೆ ಹಸು ಇದೆ, ಒಳ್ಳೆ ಟೀ ಮಾಡಿಕೊಡ್ತಾರೆ. ಬನ್ನಿ ಒಂದಿನ ಹೋಗೋಣ, ಒಳ್ಳೆ ಟೀ ಕುಡಿಯೋಣ, ಎಂಜಾಯ್ ಮಾಡೋಣ.